ದಿನಾಂಕ 6, 7, 8 ಡಿಸೆಂಬರ್ 25ರಂದು ಜರುಗಲಿರುವ 25-26ನೇ ಸಾಲಿನ ರಾಜ್ಯ ಮಟ್ಟದ ಪದವಿ ಪೂರ್ವ ವಿದ್ಯಾರ್ಥಿಗಳ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳ ಉದ್ಘಾಟನಾ ಸಮಾರಂಭ 6ನೇ ತಾರೀಕು ನಡೆಯುತ್ತಿದೆ. ಅದೇ ರೀತಿ ಈ ಕಾರ್ಯಕ್ರಮ 3 ದಿನ ನಡೆಯುತ್ತಿದ್ದು ಎಲ್ಲ ಥರದ ವ್ಯವಸ್ಥೆಯನ್ನು ನಮ್ಮ ಡಿಪಾರ್ಟ್ಮೆಂಟದ ಕೂಡ ನಾವು ಹೊಂದ್ಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ಬಹುಜರಾಜ್ ಕ್ರೀಡಾಂಗಣ ಮತ್ತು ನಮ್ಮ ಉಳಿದ ಗ್ರೌಂಡ್ನಲ್ಲಿ ಸುಮಾರು 33 ಜಿಲ್ಲಾದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು 66 ಟೀಮ್ಗಳಾಗ್ತವೆ. ಒಟ್ಟಾರೆ ವಿದ್ಯಾರ್ಥಿಗಳ ಸಂಖ್ಯೆ 1052 ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಪ್ರತ್ಯೇಕವಾಗಿ ಇಲ್ಲಿ ಈಗಾಗಲೇ ನಾವು ಪೂರ್ವಭಾವಿ ಸಭೆಗಳನ್ನು ಶಿಕ್ಷಣ ಸಂಸ್ಥೆಯಲ್ಲಿ ತೆಗೆದುಕೊಂಡು ಪ್ರಾಚಾರ್ಯರು ಮತ್ತು ದೈಹಿಕ ಉಪನ್ಯಾಸಕರು ಸಭೆಗಳನ್ನು ತೆಗೆದುಕೊಂಡು ಇದರ ಬಗ್ಗೆ ವ್ಯವಸ್ಥಿತವಾಗಿ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಬಂದಿರತಕ್ಕಂಥ ಮಕ್ಕಳಿಗೆ ಪ್ರತ್ಯೇಕವಾಗಿ ಕೊಠಡಿಗಳ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಪದವಿ ಪೂರ್ವ ವಿದ್ಯಾರ್ಥಿಗಳ ಹ್ಯಾಂಡ್ಬಾಲ್ ಪಂದ್ಯಾವಳಿಯನ್ನು ದಿನಾಂಕ 6, 7, 8 ಡಿಸೆಂಬರ್ 2025ರಂದು ಈ ಕಾರ್ಯಕ್ರಮ ಜರುಗಲಿದೆ. ಮೊದಲನೇದಾಗಿ ನಾನು ಹೇಳಬೇಕಂತಂದರೆ, ಕಳೆದ ಒಂದು ವರ್ಷದಾಗ ನಾವು ಒಂದು ಜಿಲ್ಲಾ ಮಟ್ಟದ ಹ್ಯಾಂಡ್ಬಾಲ್ ಒಂದು ಟೂರ್ನಮೆಂಟ್ ನಾವು ಮಾಡಿದ್ವಿ. ತಾವೆಲ್ಲರೂ ಅದಕ್ಕೆ ಬಂದಿದ್ರಿ. ಆ ಜಿಲ್ಲಾ ಮಟ್ಟದ ಮಾಡಿದ ಕೂಡಲೇ ನಾವು ಮಾಡಿದ್ದು ಪದವಿ ಪೂರ್ವ ಇಲಾಖೆಗೆ ಮೆಚ್ಚುಗೆಯಾಗಿ ಪದವಿ ಪೂರ್ವ ಇಲಾಖೆಯವ್ರು ನಮಗೆ, ನೀವು ರಾಜ್ಯ ಮಟ್ಟದ ಒಂದು ಹ್ಯಾಂಡ್ಬಾಲ್ ಟೂರ್ನಮೆಂಟ್ ಮಾಡೋದು ನಿಮ್ಮಲ್ಲಿ ಒಂದು ಕೆಪಾಸಿಟಿ ಅದ, ಅದಕ್ಕೆ ನೀವು ಮಾಡ್ಬೇಕಂತ ಹೇಳಿ ಅವರು ನಮಗೆ ವಿನಂತಿ ಮಾಡ್ಕೊಂಡ್ರು. ಮತ್ತು ನಮ್ಮ ಮೇತ್ರಿ ಸರ್ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅದಕ್ಕೆ ನಮಗೆ ಈ ವರ್ಷ ಒಂದು ರಾಜ್ಯ ಮಟ್ಟದ ಹ್ಯಾಂಡ್ಬಾಲ್ ಟೂರ್ನಮೆಂಟ್ ಮಾಡಲಿಕ್ಕೆ ಪದವಿ ಪೂರ್ವ ಇಲಾಖೆಯವ್ರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಪದವಿ ಪೂರ್ವ ಇಲಾಖೆಗೆ ನಮ್ಮ ಸಂಸ್ಥೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ಅವತ್ತು ದಿನಾಂಕ 6ರಂದು ಉದ್ಘಾಟನಾ ಸಮಾರಂಭ ಇದೆ. ಉದ್ಘಾಟನಾ ಸಮಾರಂಭದ ಪೂರ್ವದಲ್ಲಿ ಸಿದ್ದೇಶ್ವರ ಗುಡಿಯಿಂದ ಒಂದು ನಮ್ಮ ಭೋಜರಾಜ್ ಕ್ರೀಡಾಂಗಣದವರೆಗೆ ಒಂದು ಮೆರವಣಿಗೆ ಇದೆ. ಅದರಲ್ಲಿ ಅತಿಥಿಗಳನ್ನು ಓಪನ್ ಜೀಪ್ದಲ್ಲಿ ಮೆರವಣಿಗೆ ಮಾಡಿಕೊಂಡು ಎಲ್ಲ ಏನು 33 ಜಿಲ್ಲೆಗಳಿಂದ ಏನು ವಿದ್ಯಾರ್ಥಿಗಳಿದ್ದಾರೆ, ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಪ್ಲೇಯರ್ಸು, ಅದು 33 ಗಂಡು ಮಕ್ಕಳ ಟೀಮ್, 33 ಹೆಣ್ಣು ಮಕ್ಕಳು, ಎರಡು ಟೀಮ್ ಅದಾವ. ಅದಕ್ಕೆ ಅವರೆಲ್ಲರೂ ಅವತ್ತು ಬರ್ತಾರೆ. ಅದೇ ರೀತಿ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಇರ್ತಾರೆ.